ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನಾನಿವತ್ತು ಮೊಟ್ಟೆ ಕರಿ ಅಂದರೆ ಎಗ್ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಒಂದು ಡಿಫ್ರೆಂಟ್ ರೀತಿಯಲ್ಲಿ ರುಚಿಯಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ಇನ್ನು ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ ಗ್ಯಾಸ್ನ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೇನೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಇದಕ್ಕೆ ಹಾಕುವ 2 ನೀರುಳ್ಳಿ, ಅಂದರೆ ನಾನು ಒಂದು ಮೀಡಿಯಮ್ ಗಾತ್ರದ್ದು 2 ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಅಂದರೆ ಗ್ರೇವಿಗೆ ನಾನು ತೆಂಗಿನ ತುರಿಯನ್ನು ಕಡಿಮೆ ಹಾಕ್ತಾ ಇದ್ದೇನೆ ಮತ್ತು ನೀರುಳ್ಳಿಯನ್ನು ಜಾಸ್ತಿ ಹಾಕ್ತಾ ಇದ್ದೇನೆ. ಹಾಗೆ ನೋಡಿ, ಇದು ಸ್ವಲ್ಪ ಫ್ರೈ ಮಾಡಬೇಕು, ಅದಕ್ಕೋಸ್ಕರ ಕಟ್ ಮಾಡಿ ಈ ರೀತಿ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಮತ್ತು ಇದನ್ನು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡುವ. ಈಗ ಇದಕ್ಕೆ ಹಾಕುವ 3 ಎಸಳು ಬೆಳ್ಳುಳ್ಳಿ ಮತ್ತು ನೋಡಿ 1 ಮುಷ್ಟಿಯಷ್ಟು ತೆಂಗಿನ ತುರಿ. ಇಲ್ಲಿ ಜಾಸ್ತಿ ತೆಂಗಿನ ತುರಿ ಹಾಕ್ತಾ ಇಲ್ಲ, ನಾನು ಈರುಳ್ಳಿ ಜಾಸ್ತಿ ಹಾಕಿದ್ದೇನೆ ಮಸಾಲಕ್ಕೆ. ಮತ್ತು 2 ಹಸಿಮೆಣಸು. ಇವೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡುವ. ಅಂದರೆ ಬ್ರೌನ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಬಾಡಿಸಿದರೆ ಸಾಕು. ಮತ್ತು ಇದಕ್ಕೆ 1.5 ಟೊಮೆಟೊವನ್ನು ತಗೊಂಡಿದ್ದೇನೆ. ಒಂದು ಸಣ್ಣ ಗಾತ್ರದ್ದು 1.5 ಟೊಮೆಟೊ ಉಂಟು. ಮತ್ತು ಇದೆಲ್ಲವನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ, ಅಂದರೆ ಬಾಡುವವರೆಗೆ ಫ್ರೈ ಮಾಡಿದರೆ ಆಯಿತು. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಬಡಿಶೇಪ್, ಒಂದು ಅರ್ಧ ಟೇಬಲ್ ಸ್ಪೂನ್ ಉಂಟು ಅದರಲ್ಲಿ. ಮತ್ತು ಗ್ಯಾಸನ್ನು ಬಂದ್ ಮಾಡಿದ್ದೇನೆ ನಾನು, ಅಂದರೆ ಅದೆಲ್ಲ ಸಾಫ್ಟ್ ಆಗಿದೆ. ಗ್ಯಾಸ್ ಬಂದ್ ಮಾಡಿದ ನಂತರ ಇದಕ್ಕೆ ನಾನು ಮಿಂಟ್ ಲೀವ್ಸ್, ಒಂದು 2-3 ಲೀವ್ಸ್ ಉಂಟು ಅದರಲ್ಲಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಹಸಿ ಶುಂಠಿ ಉಂಟಲ್ಲ, ಸಣ್ಣದೊಂದು ಶುಂಠಿ. ಮತ್ತು ಸ್ವಲ್ಪ ಸಣ್ಣದು ಹುಳಿ ಹಾಕಬೇಕು. ಮತ್ತು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಇದು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್. ಇದರಲ್ಲಿ ಕಾಳು ಮೆಣಸು ಮತ್ತು ಕೊತ್ತಂಬರಿ ಹುಡಿ ಮತ್ತು ಜೀರಿಗೆ ಹುಡಿ, ಅರಸಿನ ಹುಡಿ, ಈ ರೀತಿ ಎಲ್ಲ ಇದೆ, ಮಿಕ್ಸ್ ಇದೆ ಅದರಲ್ಲಿ. ನಿಮಗೆ ಬೇಕಾದರೆ ಅರ್ಧ ಚಮಚ ಅರಸಿನ ಹುಡಿ ಮತ್ತು 1 ಚಮಚ ಜೀರಿಗೆ ಮತ್ತು 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕಿದರೆ ಆಯಿತು. ಮತ್ತು 5-6 ಕಾಳು ಮೆಣಸು ಹಾಕಿ ಈ ರೀತಿ ನೋಡಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದು ಎಲ್ಲ ಮಸಾಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತರುವ. ನೋಡಿ, ಇಲ್ಲಿ ನಾನು ಬೇಯಿಸಿದ ಮೊಟ್ಟೆಗೆ ಕಟ್ಸಾಕ್ತಾ ಇದ್ದೇನೆ. ಈ ರೀತಿ ಕಟ್ಸಾಕಿದರೆ ಅದರ ಎಗ್ ಯೋಕ್ ಉಂಟಲ್ಲ, ಅದರ ಒಳಗಡೆ ಎಲ್ಲ ಒಳ್ಳೆ ಮಸಾಲ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ಸಾಕ್ಬೋದು. ಇದರಲ್ಲಿ 9 ಮೊಟ್ಟೆ ಇದೆ ನೋಡಿ. ಮತ್ತು ಈ ರೀತಿ ಕಟ್ಸಾಕಿದರೆ ತುಂಬ ಟೇಸ್ಟಿ ಆಗುತ್ತೆ, ಒಳಗಡೆ ಎಲ್ಲ ಒಳ್ಳೆ ಮಸಾಲ ಹೋಗುತ್ತೆ. ಮತ್ತು ಇದು ನಿಮಗೆ ಬಾಯ್ಲ್ಡ್ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಸೂಪರ್ ಆಗುತ್ತೆ. ಹಾಗೆ ನೋಡಿ, ಇದು ನಾನು ಫ್ರೈ ಮಾಡಿದ್ದಲ್ಲ ಮಸಾಲ, ಅದೇ ಪಾತ್ರೆಯಲ್ಲಿ ನಾನು ಈಗ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಜಾಸ್ತಿ ತುಪ್ಪ ಹಾಕಿದರೆ. ಈಗ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಬೇಯಿಸಿದ ಮೊಟ್ಟೆ ಉಂಟಲ್ಲ, ಕಟ್ಸಾಕಿದ ಮೊಟ್ಟೆ, ಇದು ಫ್ರೈ ಮಾಡಬೇಕು. ಈ ತುಪ್ಪದಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕು, ಒಂದು 1/4 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿ ಆಗುತ್ತೆ. ಸ್ವಲ್ಪ ಫ್ರೈ ಆದರೆ ಹೊರಗಡೆಯಿಂದ ಅದರ ಸ್ವಲ್ಪ ಕೋಟಿಂಗ್ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿ ಆಗುತ್ತೆ ಈ ರೀತಿ ಮಾಡಿದರೆ. ನೋಡಿ, ಈಗ ಇದು ಫ್ರೈ ಆಯಿತು. ಇದನ್ನು ಈಗ ಸೈಡಲ್ಲಿ ಇಡುವ. ಈಗ ಅದೇ ಪಾತ್ರೆಗೆ ನಾನು ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪದಲ್ಲೇ ಮಾಡಿದರೆ ಟೇಸ್ಟಿ ಆಗುತ್ತೆ. ನಾನು ಫಸ್ಟ್ ಮಸಾಲ ಫ್ರೈ ಮಾಡುವಾಗ ಇದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ದು, ಮತ್ತು ಈಗ ತುಪ್ಪದಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಲವಂಗ ಮತ್ತು ಕ್ಲೋವ್ಸ್, ಕಾರ್ಡಮಮ್ ಮತ್ತು ಸ್ವಲ್ಪ ಸಿನ್ನಮನ್ ಸ್ಟಿಕ್ ಹಾಕಿದರೆ ಅದರ ಫ್ಲೇವರ್ ಕೂಡ ಒಳ್ಳೆ ಬರುತ್ತೆ.
ಮತ್ತು ಇದಕ್ಕೆ ನಾನು ಅರ್ಧ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಬ್ರೌನ್ ಆಗಬೇಕು ಈರುಳ್ಳಿ, ಆಗ ತುಂಬ ಟೇಸ್ಟಿ ಆಗುತ್ತೆ. ಮತ್ತು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕಬೇಕು. ಈ ಮಸಾಲ ಹಾಕಿದ ಮೇಲೆ ಒಂದು 15 ನಿಮಿಷ ಆದರೂ ಇದನ್ನು ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮತ್ತು ಈ ಮಸಾಲ ಉಂಟಲ್ಲ ಸ್ವಲ್ಪ ದಪ್ಪ ಆಗುತ್ತೆ, ಸೈಡಲ್ಲಿ ಎಲ್ಲ ಈ ಎಣ್ಣೆ ಎಲ್ಲ ಬಿಟ್ಕೊಡುತ್ತೆ, ಆಗ ತುಂಬ ಟೇಸ್ಟಿಯಾಗುತ್ತೆ ಈ ಮಸಾಲ. ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲದ್ರೆ ಆಚೆ ಈಚೆ ಎಲ್ಲ ರಟ್ಟಿ ಹೋಗುತ್ತೆ ಅದು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು ಮಸಾಲ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡುವ. ನೋಡಿ ಇದು ಒಳ್ಳೆ ಬಾಯ್ಲ್ ಆಗಿದೆ ಮತ್ತು ದಪ್ಪ ಕೂಡ ಆಗಿದೆ ಮಸಾಲ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಎಷ್ಟು ನಿಮಗೆ ಯಾವ ರೀತಿ ಗ್ರೇವಿ ಬೇಕು, ಕೆಲವರಿಗೆ ಸೆಮಿ ಗ್ರೇವಿ ಇಷ್ಟ, ಕೆಲವರಿಗೆ ಸ್ವಲ್ಪ ನೀರು ನೀರು ರೀತಿ ಇಷ್ಟ. ಹಾಗೆ ನಾನು ಸ್ವಲ್ಪ ಜಾಸ್ತಿ ದಪ್ಪನೂ ಇಲ್ಲದೆ ಜಾಸ್ತಿ ನೀರು ನೀರು ಇಲ್ಲದೆ ಹದ ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಸಣ್ಣ ಗಾತ್ರದ್ದು ಮ್ಯಾಗಿ ಕ್ಯೂಬನ್ನು ಹಾಕಿದ್ದೇನೆ. ಅದು ನಿಮಗೆ ಆಪ್ಷನಲ್, ಹಾಕಿದರೆ ತುಂಬ ಟೇಸ್ಟಿಯಾಗುತ್ತೆ ಗ್ರೇವಿ, ಹಾಕದೇ ಇರ್ಬೋದು. ಮತ್ತು ಇಲ್ಲಿ ನೋಡಿ, ನಾನು ಇಲ್ಲಿ ಒಳ್ಳೆ ಬಾಯ್ಲ್ ಆದಮೇಲೆ ಈ ಗ್ರೇವಿ, ಇದಕ್ಕೆ ನಾನು ಒಂದು ಮೊಟ್ಟೆಯನ್ನು ಹೊಡೆದು ಹಾಕ್ತಾ ಇದ್ದೇನೆ. ಮತ್ತು ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಆಗ ಈ ಮೊಟ್ಟೆ ಹೊಡೆದು ಅದರ ಜೊತೆ ಎಲ್ಲ ಗ್ರೇವಿ ಜೊತೆ ಮಿಕ್ಸ್ ಆಗಿ ಈ ಗ್ರೇವಿ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ. ನೋಡ್ಬೋದು ಒಳ್ಳೆ ಮಿಕ್ಸ್ ಆಗಿದೆ ಇದು ಗ್ರೇವಿ ಜೊತೆ ಈ ಮೊಟ್ಟೆ. ಈಗ ಒಳ್ಳೆ ಬಾಯ್ಲ್ ಆದಮೇಲೆ ಗ್ರೇವಿ, ಇದಕ್ಕೆ ಹಾಕುವ ಫ್ರೈ ಮಾಡಿ ಇಟ್ಟ ನೋಡಿ ಬಾಯ್ಲ್ಡ್ ಎಗ್. ಈ ರೀತಿ ಮಾಡಿದರೆ ಎಗ್ ಕರಿ ಸೂಪರಾಗಿ ಬರುತ್ತೆ, ಅಷ್ಟೇ ಟೇಸ್ಟಿ ಕೂಡ. ಮತ್ತು ಈ ಬಾಯ್ಲ್ಡ್ ರೈಸ್ ಜೊತೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಎಗ್ ಗ್ರೇವಿ. ಈ ರೀತಿ ಮಾಡಿದರೆ ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿ ಗ್ರೇವಿಯ ಟೆಕ್ಸ್ಚರ್ ಯಾವ ರೀತಿ ಬಂದಿದೆ, ಕ್ರೀಮಿಯಾಗಿ ಸೂಪರಾಗಿ ಬಂದಿದೆ. ನಿಮಗೆ ನನ್ನ ಈ ರೆಸಿಪಿ ಹೇಗೆ ಅನಿಸಿತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಆಯಿಲ್ ಎಲ್ಲ ಮೇಲ್ಗಡೆ ನಿಂತು ಒಳ್ಳೆ ಬಿಟ್ಟು ಕೊಟ್ಟಿದೆ ಆಯಿಲ್ ನೋಡಿ ಮೇಲ್ಗಡೆಯಿಂದ. ಅಷ್ಟೇ ರುಚಿಯಾಗಿದೆ ಈ ಮೊಟ್ಟೆ ಕರಿ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಉಂಟು, ನನಗೆ ತುಂಬ ಇಷ್ಟ ಮೊಟ್ಟೆ ಅಂದರೆ. ಹಾಗೆ ನೀವು ಕೂಡ ಮಾಡಿ ತಿನ್ನಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ. ಬಾಯ್ ಬಾಯ್, ಟೇಕ್ ಕೇರ್.